ಪ್ರಶಾಂತ್, ಕಾಂಗ್ರೆಸ್ ವಕ್ತಾರರ ಆದಿಯಾಗಿ ಅನೇಕ ನಾಯಕರುಗಳು ಹೇಳೋದು ಏನು ಆಡಳಿತ ಯಂತ್ರ ಕುಸಿದು ಬಿದ್ದಿದೆಯಲ್ಲ, ನಡ್ಕೊಂಡು ಹೋಗ್ತಿದೆಯಲ್ಲ ಅಂತ ಒಪ್ಪಬಹುದಾದ ಜಸ್ಟಿಫಿಕೇಶನ್ ತಡ ಮಾಡ್ತಾರೆ. ಚಾಂದ್ ಪಾಷಾ ಅವರು ಕಾಂಗ್ರೆಸ್ ವಕ್ತಾರರಾಗಿ ಹಂಗೆ ಮಾತಾಡ್ತಿದ್ದಾರೆ. ಮನೇಲಿ ಬಂದಿದ್ದಾರೆ, ಅವರು ಇಲ್ಲ ತಪ್ಪಾಗಿದೆ ಅಂತ ಹೇಳೋಕ್ಕಾಗತ್ತ ಪಾಪ. ನಾನು ಅವ್ರ ವಾದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಸರಿ ಆ ಚರ್ಚೆಗೆ ನಾನು ಹೋಗಲ್ಲ. ನೋಡಿ, ಸರ್ಕಾರ ನಡೀತಾ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಇಮೇಜು, ನಿಮ್ಮ ಒಂದು ರೀತಿಯಾಗಿರ್ತಕ್ಕಂಥ ಭ್ರಮ ನಿರಸನ, ಅಸಮಾಧಾನ, ಬೇಸರ, ಭಿನ್ನಮತ, ಬಂಡಾಯ, ಇದು ಹಂತ ಹಂತವಾಗಿರ್ತವೆ. ಈಗ ನೀವು ಬರೀ ಕಾಂಗ್ರೆಸ್ ಪಕ್ಷದ ಒಳಗಿನ ಬೇಸರದ ಬಗ್ಗೆ ಮಾತಾಡ್ತಿದ್ದೀರಿ. ಬಟ್ 2028ಕ್ಕೆ ಚುನಾವಣೆ ಇದೆ. ನೀವು ಚುನಾವಣೆಯಲ್ಲಿ ಫೀಲ್ ಗುಡ್ ಫ್ಯಾಕ್ಟ್ರಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನಾ ರೀತಿಯ ಈಗ ಭಾರತ್ ಜೋಡೋ ಸಂಘ ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿದರು, ಭಾರತ್ ಜೋಡೋ ಸಂಘವನ್ನು ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡಿ. ಯಾಕೆ ಮಾಡ್ತಿದ್ರಿ? 28ರ ಚುನಾವಣೆ ದೃಷ್ಟಿಕೋನ. ಹಾಗಿರುವಾಗ ನೀವು ಒಂದು ಕಡೆ ಸೀರೀಸ್ ಆಫ್ ಮೆಜರ್ಸ್ ತೊಗೋತಿದ್ದೀರಿ, ಕ್ರಾಸ್ ವೋಟ್ ಮಾಡಿಸಿ BJP ಮತ್ತು JDS ನೈತಿಕ ಬಲವೇ ಕುಸಿಯುವಂತೆ ಮಾಡಿದ್ರಿ. ಅದು 2028ರ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಿದ್ರಿ. ಅದೆಲ್ಲ ಆದ ಮೇಲೆ ಕಳೆದ 10 ದಿನಗಳಿಂದ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಿದೆ. ಈಗ DK ಶಿವಕುಮಾರ್ಗೊಂದು ಇಮೇಜ್ ಇದೆ. ಆ ಇಮೇಜ್ಗೆ ವ್ಯತಿರಿಕ್ತವಾಗಿ ಘಟನೆಗಳು ನಡೀಲಿಕ್ಕೆ ಆರಂಭಿಸಿದಾಗ ಆ ಇಮೇಜ್ಗೆ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ. ಪೊಲಿಟಿಕಲಿ ಅದು ಮುಖ್ಯ ಆಗುತ್ತೆ. ಇವತ್ತು ನೀವು 9 ದಿನ ಸಚಿವ ಸಂಪುಟ ಹಂಚಿಕೆ ಮಾಡೋಕ್ಕಾಗ್ತಾ ಇಲ್ಲ, ಖಾತೆ ಹಂಚಿಕೆ ಮಾಡೋಕ್ಕಾಗ್ತಾ ಇಲ್ಲ. ವಾಹನಗಳನ್ನು ಹಂಚೋದು ಸುಲಭ, ಖಾತೆ ಹಂಚೋದು ಕಷ್ಟ ಅಲ್ವಾ? ನಿಮ್ಮ ಖಾತೆ ಹಂಚೋಕ್ಕಾಗ್ತಾ ಇಲ್ಲ. ಹೈಕಮಾಂಡ್ಗೆ ಹೋಗಿ ಪಟ್ಟಿ ಕೊಟ್ಟು ಬಂದೆ ಅಂತ ಮುಖ್ಯಮಂತ್ರಿಗಳ ಕಡೆಯಿಂದ ಹೇಳಿಸ್ತಿದ್ದೀರಿ. ಯಾಕೆ ಮುಖ್ಯಮಂತ್ರಿಗಳಿಗೆ ಅಲ್ಲೇ ಕೂತ್ಕೊಂಡು ಯಾವ ಖಾತೆ ಅಂತ ಬರ್ಕೊಂಡು ಕಳಿಸಿ ಅವರು ಇಲ್ಲಿ ಬಂದು ಮಾಡ್ಲಿಕ್ಕೆ ಆಗ್ತಿಲ್ವಾ? ದ್ಯಾಟ್ಸ್ ಹೌ ಗೌರ್ಮೆಂಟ್ ಶುಡ್ ರನ್. ದ್ಯಾಟ್ಸ್ ಹೌ ಪೊಲಿಟಿಕಲ್ ಪಾರ್ಟಿಗಳು, ಹೈಕಮಾಂಡ್ಗಳು ಆ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳನ್ನು ನಡೆಸಬೇಕು. ಇಲ್ಲೇನಾಗ್ತಾ ಇದೆ? ಆಯ್ತಪ್ಪ, ನೀವು ಕೊಟ್ಟು ಬಂದು ಸಂಜೆ ಒಳಗಡೆ ಪಟ್ಟಿ ಬರಬೇಕಿತ್ತಲ್ಲ. ಇಲ್ಲಿ ಹೇಳೋದು ಇಲ್ಲ, ಹೈಕಮಾಂಡ್ಗೆ ನಾನು ಪಟ್ಟಿ ಕೊಟ್ಟು ಬಂದೆ ಅಂದರೆ ನಿಧಾನವಾಗಿ DK ಶಿವಕುಮಾರರನ್ನು ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅನ್ನೋ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಎಸ್, ದಟ್ ಈಸ್ ಇಂಪಾರ್ಟೆಂಟ್. ಹಿಂದೆ ನಾನೆಂದು ಸಿದ್ದರಾಮಯ್ಯನವರ ಕಾಲದಲ್ಲಿ ಒಂದಿನಕ್ಕಿಂತ ತಡ ಆಗಿದ್ದು ನಾನಂತರೂ ನೋಡಿಲ್ಲಪ್ಪ. ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಡಿಸ್ಕಷನ್ ನಡೆದ್ಮೇಲೆ ಯಾಕೆ ಒಂದಿನ ತಡ ಆಗುತ್ತೆ? ಬಿಕಾಸ್ 10 ಜನಪದಕ್ಕೆ ಪಟ್ಟಿ ಹೋಗಿ ಅದರದೊಂದು ಫೈನಾಲಿಟಿ ಮಾಡಬೇಕಾಗತ್ತೆ. ಈಗ ಒಂದು 10 ಜನ ಇತ್ತಪ್ಪ, 1-2ರ ಬದಲಾವಣೆಗಳಿರ್ತವೆ. ಯಾವುದೇ ಹೈಕಮಾಂಡಲ್ಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಅದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ಪೊಲಿಟಿಕಲ್ ವ್ಯವಸ್ಥೆ ನಡೀತಾ ಇರುತ್ತೆ. ಬಟ್ ನೀವು ಇಲ್ಲಿ ಒಂದು ಖಾತೆ ಹಂಚಿಕೆಗೆ 10 ದಿನ, ಈಗ ಅನ್ನಿಸ್ಬೋದು ನಿಮಗೆ 10 ದಿನ ಏನ್ರಿ, ಇನ್ನೊಂದು 20 ದಿನ. ಹೌದ್ರಿ, ಸೆಷನ್ ಇದೆ ನಾಡಿದ್ದು. ಪಾಪ ಚಾಂದ್ ಪಾಷಾ ಅವ್ರು ಹೇಳ್ಬೋದು ವಕ್ತಾರರಾಗಿ, ನನಗೆ ಇದನ್ನು ನೋಡ್ತಾ ಇರ್ತಕ್ಕಂಥ ಖಾತೆ ಸಿಗದ ಮಂತ್ರಿಗಳಿದಾರಲ್ಲ, ಅವ್ರ ಸ್ಥಿತಿ ನೋಡಿ ನನಗೆ ಅನುಕಂಪ ಬರುತ್ತೆ. ಮತ್ತು ವಿಪಕ್ಷಗಳಿಗೆ ನೀವು ಆಹಾರ ಫಾಡರನ್ನು ಕೊಡ್ತಿದ್ದೀರಿ. ಬಿಡದಿ ಒಂದು ಫಾಡರ್ ತಗೊಳ್ಳಿ. ನಾಗೇಂದ್ರರನ್ನು ಮಾಡಿದ್ದು ನಿಮ್ಮ ಪೊಲಿಟಿಕಲಿ ಸೂಟೇಬಲ್ ಇರ್ಬೋದು, ಬಟ್ ಅವ್ರಿಗೆ ಅದು ಇಡೀ ಕೋರ್ಟ್ನ ನಿಯಮಗಳನ್ನು ಮೀರಿ 2 ಬಾರಿ ಹೋಗಿದ್ದಾರೆ ಅನ್ನೋದು ದಟ್ ಈಸ್ ನಾಟ್ ಪೊಲಿಟಿಕಲಿ ಸೂಟೇಬಲ್ ಫಾರ್ ಯು. ಇಫ್ ಎಟ್ ಆಲ್ ಕೋರ್ಟ್ ಮೇಕ್ಸ್ ಸಮ್ ರಿಮಾರ್ಕ್ಸ್, ಅದು ನಿಮಗೊಂದು ರೀತಿಯ ತಲೆನೋವಿನ ಸಂಗತಿ. ಡೆಫಿನೆಟ್ಲಿ ನೀವು ಖಾತೆ ಹಂಚಿಕೆ ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಮುನಿಯಪ್ಪನವ್ರನ್ನ ತೆಗೆದು ಮಗಳನ್ನು ಮಾಡಲಿಕ್ಕೆ ಮುನಿಯಪ್ಪನವ್ರು ಒಪ್ತಾ ಇಲ್ಲ. ಈ ಕಡೆ ಕೃಷ್ಣಪ್ಪನವರ ಮುನಿಸು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಮುನಿಸು. ನಾಟ್ ಗುಡ್ ಸೈನ್ ಫಾರ್ ಕಾಂಗ್ರೆಸ್ ಆ್ಯಂಡ್ DK ಶಿವಕುಮಾರ್. ಚಂದ್ರಶೇಖರ್, ನಿಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಅಲ್ಲಿಂದನೇ ಆಗುತ್ತೆ, ಮಂತ್ರಿಗಳ ಆಯ್ಕೆ ಅಲ್ಲಿಂದ ಆಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಇದ್ದೀರಿ ನೀವು. ಮಿನಿಸ್ಟ್ರುಗಳು ತಮಗೆ ಬೇಕಾದವ್ರನ್ನ OSDನೂ ಮಾಡ್ಕೊಳಕ್ಕಾಗಲ್ಲ. ನಿಮ್ಮಲ್ಲಿ ಪರ್ಸನಲ್ ಸೆಕ್ರೆಟರಿಗಳನ್ನು ಯಾರ್ಯಾರು ಮಾಡ್ಕೋಬೇಕು ಅನ್ನೋ ಲಿಸ್ಟ್ ಬರುತ್ತೆ ಅಲ್ಲಿಂದ. ಇವತ್ತಿನ ಡಿಬೇಟು, ಇವತ್ತಿನ ಸರ್ಕಾರದ ಮಂತ್ರಿಮಂಡಲ ಆಗಿದ್ದರಿಂದ ಅದಕ್ಕೆ ನಮ್ಮ ಪಕ್ಷಕ್ಕೆ ಹೋಗೋದು ಬೇಡ ಬಿಡಿ ಅಂತಾರೆ ಅವರು. ಇದ್ರಲ್ಲಿ ನನಗೆ 2 ಪಾಸಿಬಿಲಿಟೀಸ್ ಕಾಣಿಸುತ್ತೆ. ಅಲ್ಲಿ ಹೋಗದೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಆಮೇಲೆ ಮಾತಾಡ್ತಿದ್ದೆ. 2 ಪಾಸಿಬಿಲಿಟೀಸು ಅಥವಾ 2ರಲ್ಲಿ 1 ಪಾಸಿಬಿಲಿಟೀಸು. ಮೊದಲನೇದು ಕಟ್ಟು ಸೈಜ್. DK ಶಿವಕುಮಾರ್ ಅವ್ರನ್ನ ಅವ್ರ ಜಾಗ ಎಲ್ಲಿದೆ ಅಂತ ತೋರಿಸ್ಬೇಕು, ಅವ್ರು ಬಾಲ ಕಟ್ ಮಾಡಬೇಕು. ಕಟ್ಟು ಸೈಜ್ ಅಂತಲ್ಲ, ಇದು ಹೈಕಮಾಂಡ್ನ ಪ್ರಯತ್ನ ಇರ್ಬೋದು, ಹಾಗಾಗಿ ಇವೆಲ್ಲವೂ ನಡೀತಿರ್ಬೋದು. ಅಥವಾ 2ನೇದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಪ್ರಾಬ್ಲಮ್.
ಮೊದಲನೇದಕ್ಕೆ ಬಂದರೆ ಯಾಕೆ ಕಟ್ಟು ಸೈಜ್ ಅಂತ ಹೇಳಿದ್ರೆ 2013ರಲ್ಲಿ ಮಂತ್ರಿಮಂಡಲ ಆಯಿತು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಯಾವುದೇ ಬಂಡಾಯ ಇಲ್ಲ. 2014ರಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರು, ಬಂಡಾಯ ಇಲ್ಲ. 2018ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸಿಂದ ಮಂತ್ರಿಮಂಡಲ ಆಯಿತು, ಬಂಡಾಯ ಇಲ್ಲ. 2023ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂತು, ಬಂಡಾಯ ಇಲ್ಲ. ಇದ್ದಕ್ಕಿದ್ದಂಗೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ತಿದ್ದಂಗೆ ಎಲ್ಲ ಬಂಡಾಯಗಳು ಶುರು ಮಾಡ್ತಾರೆ. ಸಣ್ಣ ಪುಟ್ಟ ಫಸ್ಟ್ ಟೈಮ್ MLAಗಳು ಮಾತಾಡೋಕೆ ಶುರು ಮಾಡ್ತಾರೆ. ಅಲ್ಲಿ ಗುಬ್ಬಿ ವಾಸು ಏನು ಮಾತಾಡ್ತಾ ಇದ್ದಾರೆ, KNR ಏನು ಮಾತಾಡ್ತಾ ಇದ್ದಾರೆ, ಇಲ್ಲಿ ನಾರಾಯಣ ಸ್ವಾಮಿ ಏನು ಮಾತಾಡ್ತಿದ್ದಾರೆ, ಸ್ವಲ್ಪ ಪದಗಳ ಬಳಕೆಗಳನ್ನು ನೋಡಿ ಇದೆಲ್ಲವನ್ನ ನೋಡಿದ್ರೆ ಡಿ ಕೆ ಶಿವಕುಮಾರ್ ನಿನ್ನ ಜಾಗ ಅದೇನೇನೆ, ಅದು ನಾವು ಸುಪ್ರೀಂ ಅಂತ ಇದು ಹೈಕಮಾಂಡ್ ತೋರಿಸೋದಕ್ಕೆ ಇದೊಂದು ಗೊಂದಲ ಸೃಷ್ಟಿ ಮಾಡ್ತಿದೆ. ಎರಡನೇದು ಡಿಮ್ಯಾಂಡ್ ಅಂಡ್ ಸಪ್ಲೈ. ನಿಮಗೆ ಡಿಲೇ ಮಾಡಿದಷ್ಟು ನೋಡಿ, ಇದು ಹೈಕಮಾಂಡು ಕೇವಲ ಲೂಟಿ ಕೂತಿರೋದು ಅಂತೇಳಿ ನಾನು ಹೇಳಿದ್ದಲ್ಲ. ತಿಮ್ಮಾಪುರ ಅವ್ರದ್ದು ಮತ್ತು ನಂಜಯ್ಯ ಮಠ ಅವರ ಇದನ್ನ ನೋಡಿದ್ವಿ, ನೀವು ಏನು ಫೋನ್ ಇದು ಮಾಡಿದ್ವಿ. ಯಾವ್ಯಾವ ಮಿನಿಸ್ಟ್ರಿಗೆ ಎಷ್ಟೆಷ್ಟು ಕೋಟಿ ಕೊಟ್ಬಿಟ್ಟು ಬಂದವ್ರೆ. ನಾಗೇಂದ್ರ ಹೇಗೆ ಒಳಗಡೆಗೆ ಬಂದಿದ್ದಾರೆ, ನಾಗೇಂದ್ರ ಅವ್ರನ್ನ ತೆಗೆದಾಕೋ ಸಂದರ್ಭದಲ್ಲಿ ಯಾವ ಸಿಚುವೇಶನ್ ಇತ್ತು, ಇವತ್ತು ಒಳಗಡೆ ತಗೊಂಡಿದ್ದಕ್ಕೆ ಏನು ಬದಲಾವಣೆ ಆಗಿದೆ. ಅವತ್ತು ಆರೋಪಿ, ಇವತ್ತು ಆರೋಪಿ. ಅವತ್ತು ಕಳ್ತನ ಮಾಡಿದ್ರೆ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯ ಹೇಳ್ತಾರೆ 87 ಕೋಟಿ ಅಂತೇಳಿ. ನಾಚಿಕೆಗೇಡಿಂದ ಇದು ಭಾರತದ ಇತಿಹಾಸದಲ್ಲೇ ಯಾವ ಚೀಫ್ ಮಿನಿಸ್ಟರ್ ಹೇಳಿರಲಿಲ್ಲ ನಮ್ಮ ಸರ್ಕಾರದಿಂದ 87 ಕೋಟಿ ಅನ್ಯಾಯ ಆಗಿದೆ ಅಂತೇಳಿ. ಮಾಡಿದ್ಯಾರು? ಇದೇ ನಾಗೇಂದ್ರ. ಅದ್ರ ಒಪ್ಕೊಂಡೇ ನೀವು ರಾಜೀನಾಮೆ ತಗೊಂಡಿದ್ದು. ಹಾಗೆ ಒಳಗಡೆ ಬಂದಿದ್ದಾರೆ ಅಂದ್ರೆ ಪೇಮೆಂಟು. ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಆಗಬೇಕು, ಸ್ವಲ್ಪ ಖಾತೆಗಳಿಗೆ ಡಿಲೇ ಮಾಡ್ತಾ ಹೋದ್ರೆ ಇನ್ನೊಂದಷ್ಟು ಪೇಮೆಂಟ್ ಜಾಸ್ತಿ ಹೋಗುತ್ತೆ. ಸುರ್ಜೇವಾಲ ಸ್ವಲ್ಪ ಬಿಸಿ ಆಗ್ತಾರೆ. ಈ ಲೂಟಿಗೋಸ್ಕರ ಡಿಮ್ಯಾಂಡ್ ಅಂಡ್ ಸಪ್ಲೈನ ಕ್ರಿಯೇಟ್ ಮಾಡೋದು ಈ ಹೈಕಮಾಂಡ್ ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.